ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ತಾಯಿಗೆ ಬೆಂಕಿ ಹಚ್ಚಿರುವಂತಹ ಘಟನೆ ಇದು ಬೆಂಗಳೂರಿನಲ್ಲಿ ನಡೆದಿದೆ. ನಿನ್ನೆ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಈ ಘಟನೆ ಆಗಿದೆ. ತಾಯಿಗೆ ಬೆಂಕಿ ಹಚ್ಚಿದ್ದಾನೆ ಈ ಭೂಪ. ಯಾಕೆ ಅಂತ ಕೇಳಿದ್ರೆ ಮಗಳನ್ನ ಕೊಡ್ಲಿಲ್ಲ ಅಂತ ಹೇಳಿ ತಾಯಿಗೆ ಬೆಂಕಿ ಹಚ್ಚಿದ್ದಾನೆ ಈ ಪಾಪಿ. ಬೆಂಗಳೂರಿನ ಸಾಣೆಗುರುವನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನಿನ್ನೆ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ನಡೆದ ಘಟನೆ. ಗೀತಾ ಎಂಬಾಕೆಗೆ ಬೆಂಕಿ ಹಚ್ಚಿದ್ದಾನೆ ಆರೋಪಿ ಮುತ್ತು. ಗೀತಾ ಮತ್ತು ಆಕೆಯ ಮಗಳ ಜೊತೆ ವಾಸವಿದ್ದ ಮುತ್ತು 19 ವರ್ಷದ ಮಗಳನ್ನ ಮದುವೆ ಮಾಡಿಸುವಂತೆ ಪೀಡಿಸ್ತಾ ಇದ್ದ ಈ ಮುತ್ತು. ಮದುವೆಗೆ ಒಪ್ಪದೇ ಇದ್ದಾಗ ತಾಯಿಗೆ ಗೀತಾ ಅಂತ ಹೇಳಿ ಯಾರಿದ್ದಾರಲ್ಲ ಬೆಂಕಿ ಹಚ್ಚಿದ್ದ ಈ ಭೂಪ. ಗೀತಾ ಅನ್ನೋರಿಗೆ ಬೆಂಕಿ ಹಚ್ಚಿದ್ನಲ್ಲ, ಆಕೆಗೆ ಮಗಳು ಕೊಡುವಂತೆ ಪೀಡಿಸ್ತಾ ಇದ್ದ. ಮಗಳು ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಬೆಂಕಿ ಹಚ್ಚಿದ್ದಾನೆ. ನಿನ್ನೆ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ನಡೆದಂತ ಘಟನೆ ಇದು. ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊಲೆ ಯತ್ನ ಪ್ರಕರಣ ದಾಖಲಾಗಿದೆ. ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ತಾಯಿಗೆ ಬೆಂಕಿ ಹಚ್ಚಿರುವಂತಹ ಘಟನೆ ಇದು ಬೆಂಗಳೂರಿನಲ್ಲಿ ನಡೆದಿದೆ. ನಿನ್ನೆ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಈ ಘಟನೆ ಆಗಿದೆ. ತಾಯಿಗೆ ಬೆಂಕಿ ಹಚ್ಚಿದ್ದಾನೆ ಈ ಭೂಪ. ಯಾಕೆ ಅಂತ ಕೇಳಿದ್ರೆ ಮಗಳನ್ನ ಕೊಡ್ಲಿಲ್ಲ ಅಂತ ಹೇಳಿ ತಾಯಿಗೆ ಬೆಂಕಿ ಹಚ್ಚಿದ್ದಾನೆ ಈ ಪಾಪಿ. ಬೆಂಗಳೂರಿನ ಸಾಣೆಗುರುವನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನಿನ್ನೆ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ನಡೆದ ಘಟನೆ. ಗೀತಾ ಎಂಬಾಕೆಗೆ ಬೆಂಕಿ ಹಚ್ಚಿದ್ದಾನೆ ಆರೋಪಿ ಮುತ್ತು. ಗೀತಾ ಮತ್ತು ಆಕೆಯ ಮಗಳ ಜೊತೆ ವಾಸವಿದ್ದ ಮುತ್ತು 19 ವರ್ಷದ ಮಗಳನ್ನ ಮದುವೆ ಮಾಡಿಸುವಂತೆ ಪೀಡಿಸ್ತಾ ಇದ್ದ ಈ ಮುತ್ತು. ಮದುವೆಗೆ ಒಪ್ಪದೇ ಇದ್ದಾಗ ತಾಯಿಗೆ ಗೀತಾ ಅಂತ ಹೇಳಿ ಯಾರಿದ್ದಾರಲ್ಲ ಬೆಂಕಿ ಹಚ್ಚಿದ್ದ ಈ ಭೂಪ. ಗೀತಾ ಅನ್ನೋರಿಗೆ ಬೆಂಕಿ ಹಚ್ಚಿದ್ನಲ್ಲ, ಆಕೆಗೆ ಮಗಳು ಕೊಡುವಂತೆ ಪೀಡಿಸ್ತಾ ಇದ್ದ. ಮಗಳು ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಬೆಂಕಿ ಹಚ್ಚಿದ್ದಾನೆ. ನಿನ್ನೆ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ನಡೆದಂತ ಘಟನೆ ಇದು. ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊಲೆ ಯತ್ನ ಪ್ರಕರಣ ದಾಖಲಾಗಿದೆ. ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ತಾಯಿಗೆ ಬೆಂಕಿ ಹಚ್ಚಿರುವಂತಹ ಘಟನೆ ಇದು ಬೆಂಗಳೂರಿನಲ್ಲಿ ನಡೆದಿದೆ. ನಿನ್ನೆ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಈ ಘಟನೆ ಆಗಿದೆ. ತಾಯಿಗೆ ಬೆಂಕಿ ಹಚ್ಚಿದ್ದಾನೆ ಈ ಭೂಪ. ಯಾಕೆ ಅಂತ ಕೇಳಿದ್ರೆ ಮಗಳನ್ನ ಕೊಡ್ಲಿಲ್ಲ ಅಂತ ಹೇಳಿ ತಾಯಿಗೆ ಬೆಂಕಿ ಹಚ್ಚಿದ್ದಾನೆ ಈ ಪಾಪಿ. ಬೆಂಗಳೂರಿನ ಸಾಣೆಗುರುವನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನಿನ್ನೆ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ನಡೆದ ಘಟನೆ. ಗೀತಾ ಎಂಬಾಕೆಗೆ ಬೆಂಕಿ ಹಚ್ಚಿದ್ದಾನೆ ಆರೋಪಿ ಮುತ್ತು. ಗೀತಾ ಮತ್ತು ಆಕೆಯ ಮಗಳ ಜೊತೆ ವಾಸವಿದ್ದ ಮುತ್ತು 19 ವರ್ಷದ ಮಗಳನ್ನ ಮದುವೆ ಮಾಡಿಸುವಂತೆ ಪೀಡಿಸ್ತಾ ಇದ್ದ ಈ ಮುತ್ತು. ಮದುವೆಗೆ ಒಪ್ಪದೇ ಇದ್ದಾಗ ತಾಯಿಗೆ ಗೀತಾ ಅಂತ ಹೇಳಿ ಯಾರಿದ್ದಾರಲ್ಲ ಬೆಂಕಿ ಹಚ್ಚಿದ್ದ ಈ ಭೂಪ. ಗೀತಾ ಅನ್ನೋರಿಗೆ ಬೆಂಕಿ ಹಚ್ಚಿದ್ನಲ್ಲ, ಆಕೆಗೆ ಮಗಳು ಕೊಡುವಂತೆ ಪೀಡಿಸ್ತಾ ಇದ್ದ. ಮಗಳು ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಬೆಂಕಿ ಹಚ್ಚಿದ್ದಾನೆ. ನಿನ್ನೆ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ನಡೆದಂತ ಘಟನೆ ಇದು. ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊಲೆ ಯತ್ನ ಪ್ರಕರಣ ದಾಖಲಾಗಿದೆ. ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ತಾಯಿಗೆ ಬೆಂಕಿ ಹಚ್ಚಿರುವಂತಹ ಘಟನೆ ಇದು ಬೆಂಗಳೂರಿನಲ್ಲಿ ನಡೆದಿದೆ. ನಿನ್ನೆ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಈ ಘಟನೆ ಆಗಿದೆ. ತಾಯಿಗೆ ಬೆಂಕಿ ಹಚ್ಚಿದ್ದಾನೆ ಈ ಭೂಪ. ಯಾಕೆ ಅಂತ ಕೇಳಿದ್ರೆ ಮಗಳನ್ನ ಕೊಡ್ಲಿಲ್ಲ ಅಂತ ಹೇಳಿ ತಾಯಿಗೆ ಬೆಂಕಿ ಹಚ್ಚಿದ್ದಾನೆ ಈ ಪಾಪಿ. ಬೆಂಗಳೂರಿನ ಸಾಣೆಗುರುವನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನಿನ್ನೆ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ನಡೆದ ಘಟನೆ. ಗೀತಾ ಎಂಬಾಕೆಗೆ ಬೆಂಕಿ ಹಚ್ಚಿದ್ದಾನೆ ಆರೋಪಿ ಮುತ್ತು. ಗೀತಾ ಮತ್ತು ಆಕೆಯ ಮಗಳ ಜೊತೆ ವಾಸವಿದ್ದ ಮುತ್ತು 19 ವರ್ಷದ ಮಗಳನ್ನ ಮದುವೆ ಮಾಡಿಸುವಂತೆ ಪೀಡಿಸ್ತಾ ಇದ್ದ ಈ ಮುತ್ತು. ಮದುವೆಗೆ ಒಪ್ಪದೇ ಇದ್ದಾಗ ತಾಯಿಗೆ ಗೀತಾ ಅಂತ ಹೇಳಿ ಯಾರಿದ್ದಾರಲ್ಲ ಬೆಂಕಿ ಹಚ್ಚಿದ್ದ ಈ ಭೂಪ. ಗೀತಾ ಅನ್ನೋರಿಗೆ ಬೆಂಕಿ ಹಚ್ಚಿದ್ನಲ್ಲ, ಆಕೆಗೆ ಮಗಳು ಕೊಡುವಂತೆ ಪೀಡಿಸ್ತಾ ಇದ್ದ. ಮಗಳು ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಬೆಂಕಿ ಹಚ್ಚಿದ್ದಾನೆ. ನಿನ್ನೆ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ನಡೆದಂತ ಘಟನೆ ಇದು. ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊಲೆ ಯತ್ನ ಪ್ರಕರಣ ದಾಖಲಾಗಿದೆ. ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ತಾಯಿಗೆ ಬೆಂಕಿ ಹಚ್ಚಿರುವಂತಹ ಘಟನೆ ಇದು ಬೆಂಗಳೂರಿನಲ್ಲಿ ನಡೆದಿದೆ. ನಿನ್ನೆ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಈ ಘಟನೆ ಆಗಿದೆ.
ತಾಯಿಗೆ ಬೆಂಕಿ ಹಚ್ಚಿದ್ದಾನೆ ಈ ಭೂಪ. ಯಾಕೆ ಅಂತ ಕೇಳಿದ್ರೆ ಮಗಳನ್ನ ಕೊಡ್ಲಿಲ್ಲ ಅಂತೇಳಿ ತಾಯಿಗೆ ಬೆಂಕಿ ಹಚ್ಚಿದ್ದಾನೆ ಈ ಪಾಪಿ. ಬೆಂಗಳೂರಿನ ಸಾಣೆಗುರುವನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನಿನ್ನೆ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ನಡೆದ ಘಟನೆ. ಗೀತಾ ಎಂಬಾಕೆಗೆ ಬೆಂಕಿ ಹಚ್ಚಿದ್ದಾನೆ ಆರೋಪಿ ಮುತ್ತು. ಗೀತಾ ಮತ್ತು ಆಕೆಯ ಮಗಳ ಜೊತೆ ವಾಸವಿದ್ದ ಮುತ್ತು 19 ವರ್ಷದ ಮಗಳನ್ನ ಮದುವೆ ಮಾಡಿಸುವಂತೆ ಪೀಡಿಸ್ತಾ ಇದ್ದ ಈ ಮುತ್ತು. ಮದುವೆಗೆ ಒಪ್ಪದೇ ಇದ್ದಾಗ ತಾಯಿಗೆ ಗೀತಾ ಅಂತ ಹೇಳಿ ಯಾರಿದ್ದಾರಲ್ಲ ಬೆಂಕಿ ಹಚ್ಚಿದ್ದ ಈ ಭೂಪ. ಗೀತಾ ಅನ್ನೋರಿಗೆ ಬೆಂಕಿ ಹಚ್ಚಿದ್ನಲ್ಲ, ಆಕೆಗೆ ಮಗಳು ಕೊಡುವಂತೆ ಪೀಡಿಸ್ತಾ ಇದ್ದ. ಮಗಳು ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಬೆಂಕಿ ಹಚ್ಚಿದ್ದಾನೆ. ನಿನ್ನೆ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ನಡೆದಂತ ಘಟನೆ ಇದು. ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊಲೆ ಯತ್ನ ಪ್ರಕರಣ ದಾಖಲಾಗಿದೆ. ಅನ್ನೋ ಕಾರಣಕ್ಕೋಸ್ಕರ ತಾಯಿಗೆ ಬೆಂಕಿ ಹಚ್ಚಿರುವಂತಹ ಘಟನೆ ಇದು ಬೆಂಗಳೂರಿನಲ್ಲಿ ನಡೆದಿದೆ. ನಿನ್ನೆ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಈ ಘಟನೆ ಆಗಿದೆ. ತಾಯಿಗೆ ಬೆಂಕಿ ಹಚ್ಚಿದ್ದಾನೆ ಈ ಭೂಪ. ಯಾಕೆ ಅಂತ ಕೇಳಿದ್ರೆ ಮಗಳನ್ನ ಕೊಡ್ಲಿಲ್ಲ ಅಂತೇಳಿ ತಾಯಿಗೆ ಬೆಂಕಿ ಹಚ್ಚಿದ್ದಾನೆ ಈ ಪಾಪಿ. ಬೆಂಗಳೂರಿನ ಸಾಣೆಗುರುವನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನಿನ್ನೆ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ನಡೆದ ಘಟನೆ. ಗೀತಾ ಎಂಬಾಕೆಗೆ ಬೆಂಕಿ ಹಚ್ಚಿದ್ದಾನೆ ಆರೋಪಿ ಮುತ್ತು. ಗೀತಾ ಮತ್ತು ಆಕೆಯ ಮಗಳ ಜೊತೆ ವಾಸವಿದ್ದ ಮುತ್ತು 19 ವರ್ಷದ ಮಗಳನ್ನ ಮದುವೆ ಮಾಡಿಸುವಂತೆ ಪೀಡಿಸ್ತಾ ಇದ್ದ ಈ ಮುತ್ತು. ಮದುವೆಗೆ ಒಪ್ಪದೇ ಇದ್ದಾಗ ತಾಯಿಗೆ ಗೀತಾ ಅಂತ ಹೇಳಿ ಯಾರಿದ್ದಾರಲ್ಲ ಬೆಂಕಿ ಹಚ್ಚಿದ್ದ ಈ ಭೂಪ. ಗೀತಾ ಅನ್ನೋರಿಗೆ ಬೆಂಕಿ ಹಚ್ಚಿದ್ನಲ್ಲ, ಆಕೆಗೆ ಮಗಳು ಕೊಡುವಂತೆ ಪೀಡಿಸ್ತಾ ಇದ್ದ. ಮಗಳು ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಬೆಂಕಿ ಹಚ್ಚಿದ್ದಾನೆ. ನಿನ್ನೆ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ನಡೆದಂತ ಘಟನೆ ಇದು. ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊಲೆ ಯತ್ನ ಪ್ರಕರಣ ದಾಖಲಾಗಿದೆ. ಅನ್ನೋ ಕಾರಣಕ್ಕೋಸ್ಕರ ತಾಯಿಗೆ ಬೆಂಕಿ ಹಚ್ಚಿರುವಂತಹ ಘಟನೆ ಇದು ಬೆಂಗಳೂರಿನಲ್ಲಿ ನಡೆದಿದೆ. ನಿನ್ನೆ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಈ ಘಟನೆ ಆಗಿದೆ. ತಾಯಿಗೆ ಬೆಂಕಿ ಹಚ್ಚಿದ್ದಾನೆ ಈ ಭೂಪ. ಯಾಕೆ ಅಂತ ಕೇಳಿದ್ರೆ ಮಗಳನ್ನ ಕೊಡ್ಲಿಲ್ಲ ಅಂತೇಳಿ ತಾಯಿಗೆ ಬೆಂಕಿ ಹಚ್ಚಿದ್ದಾನೆ ಈ ಪಾಪಿ. ಬೆಂಗಳೂರಿನ ಸಾಣೆಗುರುವನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನಿನ್ನೆ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ನಡೆದ ಘಟನೆ. ಗೀತಾ ಎಂಬಾಕೆಗೆ ಬೆಂಕಿ ಹಚ್ಚಿದ್ದಾನೆ ಆರೋಪಿ ಮುತ್ತು. ಗೀತಾ ಮತ್ತು ಆಕೆಯ ಮಗಳ ಜೊತೆ ವಾಸವಿದ್ದ ಮುತ್ತು 19 ವರ್ಷದ ಮಗಳನ್ನ ಮದುವೆ ಮಾಡಿಸುವಂತೆ ಪೀಡಿಸ್ತಾ ಇದ್ದ ಈ ಮುತ್ತು. ಮದುವೆಗೆ ಒಪ್ಪದೇ ಇದ್ದಾಗ ತಾಯಿಗೆ ಗೀತಾ ಅಂತ ಹೇಳಿ ಯಾರಿದ್ದಾರಲ್ಲ ಬೆಂಕಿ ಹಚ್ಚಿದ್ದ ಈ ಭೂಪ. ಗೀತಾ ಅನ್ನೋರಿಗೆ ಬೆಂಕಿ ಹಚ್ಚಿದ್ನಲ್ಲ, ಆಕೆಗೆ ಮಗಳು ಕೊಡುವಂತೆ ಪೀಡಿಸ್ತಾ ಇದ್ದ. ಮಗಳು ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಬೆಂಕಿ ಹಚ್ಚಿದ್ದಾನೆ. ನಿನ್ನೆ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ನಡೆದಂತ ಘಟನೆ ಇದು. ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊಲೆ ಯತ್ನ ಪ್ರಕರಣ ದಾಖಲಾಗಿದೆ. ಅನ್ನೋ ಕಾರಣಕ್ಕೋಸ್ಕರ ತಾಯಿಗೆ ಬೆಂಕಿ ಹಚ್ಚಿರುವಂತಹ ಘಟನೆ ಇದು ಬೆಂಗಳೂರಿನಲ್ಲಿ ನಡೆದಿದೆ. ನಿನ್ನೆ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಈ ಘಟನೆ ಆಗಿದೆ. ತಾಯಿಗೆ ಬೆಂಕಿ ಹಚ್ಚಿದ್ದಾನೆ ಈ ಭೂಪ. ಯಾಕೆ ಅಂತ ಕೇಳಿದ್ರೆ ಮಗಳನ್ನ ಕೊಡ್ಲಿಲ್ಲ ಅಂತೇಳಿ ತಾಯಿಗೆ ಬೆಂಕಿ ಹಚ್ಚಿದ್ದಾನೆ ಈ ಪಾಪಿ. ಬೆಂಗಳೂರಿನ ಸಾಣೆಗುರುವನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನಿನ್ನೆ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ನಡೆದ ಘಟನೆ. ಗೀತಾ ಎಂಬಾಕೆಗೆ ಬೆಂಕಿ ಹಚ್ಚಿದ್ದಾನೆ ಆರೋಪಿ ಮುತ್ತು. ಗೀತಾ ಮತ್ತು ಆಕೆಯ ಮಗಳ ಜೊತೆ ವಾಸವಿದ್ದ ಮುತ್ತು 19 ವರ್ಷದ ಮಗಳನ್ನ ಮದುವೆ ಮಾಡಿಸುವಂತೆ ಪೀಡಿಸ್ತಾ ಇದ್ದ ಈ ಮುತ್ತು. ಮದುವೆಗೆ ಒಪ್ಪದೇ ಇದ್ದಾಗ ತಾಯಿಗೆ ಗೀತಾ ಅಂತ ಹೇಳಿ ಯಾರಿದ್ದಾರಲ್ಲ ಬೆಂಕಿ ಹಚ್ಚಿದ್ದ ಈ ಭೂಪ. ಗೀತಾ ಅನ್ನೋರಿಗೆ ಬೆಂಕಿ ಹಚ್ಚಿದ್ನಲ್ಲ, ಆಕೆಗೆ ಮಗಳು ಕೊಡುವಂತೆ ಪೀಡಿಸ್ತಾ ಇದ್ದ. ಮಗಳು ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಬೆಂಕಿ ಹಚ್ಚಿದ್ದಾನೆ. ನಿನ್ನೆ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ನಡೆದಂತ ಘಟನೆ ಇದು. ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊಲೆ ಯತ್ನ ಪ್ರಕರಣ ದಾಖಲಾಗಿದೆ.